ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಾವು ನೀವೆಲ್ಲ ಚಿನ್ನ ಬೆಳ್ಳಿನ ನೋಡಿದ್ದೀವಿ, ಅದಕ್ಕಿರುವಂತಹ ಮೌಲ್ಯದ ಬಗ್ಗೆಯೂ ತಿಳ್ಕೊಂಡಿದ್ದೀವಿ. ಆದ್ರೆ ಇದೇ ಚಿನ್ನ ಬೆಳ್ಳಿ ಬಿಟ್ರೆ ಮತ್ತೊಂದು ಕಿಂಗ್ ಇದೆ. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಲೋಹ. ಅದ್ಯಾವುದು ಅಂತ ಗೊತ್ತಾ? ಬನ್ನಿ ನಾವು ಹೇಳ್ತೀವಿ. ಚಿನ್ನ ಬೆಳ್ಳಿ ಬಿಟ್ರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಬೆಲೆ ಬಾಳೋ ಮತ್ತು ಅತಿ ಹೆಚ್ಚು ಬೇಡಿಕೆ ಇರೋ ಲೋಹ ಅಂದ್ರೆ ಅದು ತಾಮ್ರ. ತಾಮ್ರ ಅಂದ್ರೆ ಸುಮ್ನೆನಾ? ಅದ್ ಸರಿ, ತಾಮ್ರವನ್ನ ಅತಿ ಹೆಚ್ಚು ಬೇಡಿಕೆ ಇರೋ ಲೋಹ ಅಂತ ಯಾಕೆ ಕರಿತೀವಿ ಗೊತ್ತಾ? ಇವತ್ತು ನಾವು ನೀವು ಬೆಳೆಸೋ ಫೈಟರ್ ಜೆಟ್ ನಿಂದ ಹಿಡಿದು ಎಲೆಕ್ಟ್ರಿಕ್ ಮೋಟಾರ್, ಸೋಲಾರ್ ಪ್ಯಾನೆಲ್, ಗಾಳಿ ಟರ್ಬೈನ್ ತನಕ ಎಲ್ಲದರಲ್ಲೂ ಈ ತಾಮ್ರ ಬೇಕೇ ಬೇಕು. ಇದರಲ್ಲಿ ಕರೆಂಟ್ ಮತ್ತು ಶಾಖ ಸೂಪರ್ ಫಾಸ್ಟ್ ಆಗಿ ಪಾಸ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ. ಅದಕ್ಕೆ ಇವತ್ತಿನ ಹೊಸ ಟೆಕ್ನಾಲಜಿಗಳಿಗೆಲ್ಲ ತಾಮ್ರನೇ ಆಧಾರ. ಇನ್ನು ಈ ತಾಮ್ರ ಅತಿ ಹೆಚ್ಚಾಗಿ ಇರುವಂತಹ ದೇಶ ಯಾವುದು ಗೊತ್ತಾ? 1 by 1 ಇಲ್ಲಿದೆ ನೋಡಿ. ಲಿಸ್ಟ್ ನಲ್ಲಿ ನಂಬರ್ 1 ಇರೋದು ಈ ಸೂಪರ್ ಮೆಟಲ್ ಅತಿ ಹೆಚ್ಚು ಸಿಗೋದು ಎಲ್ಲಿ ಅಂದ್ರೆ ಅದು ಮೊದಲನೇ ಹೆಸರು ಚಿಲಿ ದೇಶದ್ದು. 2024ರಲ್ಲಿ ಬರೋಬ್ಬರಿ 5.3 ಮಿಲಿಯನ್ ಮೆಟ್ರಿಕ್ ಟನ್ ತಾಮ್ರವನ್ನ ಈ ದೇಶ ಒಂದೇ ಉತ್ಪಾದಿಸಿದೆ. ಅಬ್ಬಬ್ಬಾ, ಅಂದ್ರೆ ಇಡೀ ಪ್ರಪಂಚದ ಒಟ್ಟು ತಾಮ್ರ ಉತ್ಪಾದನೆಯಲ್ಲಿ 23% ಪಾಲು ಚಿಲಿ ದೇಶದ್ದೇ. ಇಲ್ಲಿರೋ ಎಸ್ಕೋಂಡಿಡಾ ಅನ್ನೋ ಗಣಿ ಎಷ್ಟು ದೊಡ್ಡದಂದ್ರೆ ಅದು ಒಂದೇ ವರ್ಷಕ್ಕೆ ಸುಮಾರು 2 ಮಿಲಿಯನ್ ಎಂಟಿ ತಾಮ್ರವನ್ನ ಉತ್ಪಾದಿಸುತ್ತೆ. ಎರಡನೇ ಸ್ಥಾನದಲ್ಲಿ ಕಾಂಗೋ ದೇಶ ಇದೆ. ಚಿಲಿಯ ನಂತರ ಎರಡನೇ ಸ್ಥಾನದಲ್ಲಿರೋದು ಆಫ್ರಿಕಾದ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ. 2024ರಲ್ಲಿ ಇವರು 3.3 ಮಿಲಿಯನ್ ಎಂಟಿ ತಾಮ್ರವನ್ನ ಉತ್ಪಾದಿಸಿದ್ದಾರೆ. 2023ಕ್ಕೆ ಹೋಲಿಸಿದ್ರೆ ಇವರ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಗಿದೆ. ಈಗ ಜಗತ್ತಿನ ಒಟ್ಟು ತಾಮ್ರ ಉತ್ಪಾದನೆಯಲ್ಲಿ 11%ಗಿಂತ ಹೆಚ್ಚು ಪಾಲು ಈ ದೇಶದ ಕೈಯಲ್ಲಿದೆ. ಮೂರನೇ ಸ್ಥಾನದಲ್ಲಿ ಪೆರು ದೇಶ ಇದೆ. 2024ರಲ್ಲಿ 2.6 ಮಿಲಿಯನ್ ಎಂಟಿ ತಾಮ್ರ ಕೊಟ್ಟಿದ್ದಾರೆ. ಆದ್ರೆ ಇದು 2023ಕ್ಕಿಂತ 1.6 ಲಕ್ಷ ಎಂಟಿ ಕಡಿಮೆ. ಯಾಕಂದ್ರೆ ಅಲ್ಲಿನ ಸೆರೋ ವರ್ಡೆ ದೊಡ್ಡ ಗಣಿಯಲ್ಲಿ ಮೇಂಟೆನೆನ್ಸ್ ಕೆಲಸ ಮತ್ತು ಕಡಿಮೆ ಅದಿರ್ ಪ್ರಾಸೆಸಿಂಗ್ ಕಾರಣ ಆಗಿದೆ. ಆದ್ರೂ ಪೆರು ತಾಮ್ರದ ಜಗತ್ತಿನಲ್ಲಿ ಒಬ್ಬ ದೊಡ್ಡ ಆಟಗಾರ ಅಂತ ಅನ್ಸ್ಕೊಂಡಿದೆ. ಹಿಂದಿನ ವರ್ಷಗಳಲ್ಲಿ ರಾಕ್ ಸ್ಟಾರ್ ಕೂಡ ಆಗಿತ್ತು. ಇನ್ನು ನಾಲ್ಕನೇ ಸ್ಥಾನ ಚೀನಾದ್ದು. 2024ರಲ್ಲಿ 1.8 ಮಿಲಿಯನ್ ಎಂಟಿ ತಾಮ್ರ ಉತ್ಪಾದಿಸಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಇದೆ. ಮೈನಿಂಗ್ 4ನೇ ಸ್ಥಾನದಾದ್ರೂ ರಿಫೈನಿಂಗ್ ನಲ್ಲಿ ಇವರೇ ನಂಬರ್ 1. ಜಗತ್ತಿನ 44% ರಿಫೈನ್ಡ್ ತಾಮ್ರ ಚೀನಾದಲ್ಲೇ ರೆಡಿ ಆಗತ್ತೆ. ಇನ್ನು ವಿಶ್ವದ ಅತಿ ದೊಡ್ಡ ತಾಮ್ರ ರಿಸರ್ವ್ ಕೂಡ ಇವರದ್ದು. ಚೀನಾ ತಾಮ್ರದಲ್ಲಿ ಅಸಲಿ ಬಾಸ್. 5ನೇ ಸ್ಥಾನಕ್ಕೆ ಇಂಡೋನೇಷ್ಯಾ ಲಗ್ಗೇಟಿದೆ. 2024ರಲ್ಲಿ 1.1 ಮಿಲಿಯನ್ ಎಂಟಿ ಉತ್ಪಾದಿಸಿ ಅಮೆರಿಕ ಮತ್ತು ರಷ್ಯಾವನ್ನೇ ಹಿಂದಕ್ಕೆ ಹಾಕಿದೆ. 2021ರಲ್ಲಿ ಕೇವಲ 7.31 ಲಕ್ಷ ಎಂಟಿ ಇದ್ರೆ ಈಗ 1.1 ಮಿಲಿಯನ್ಗೆ ಜಿಗ್ದಿದ್ದಾರೆ. ವಾವ್. ಗ್ರಾಸ್ಬರ್ಗ್ ಗಣಿ ಇವರ ಪವರ್ ಹೌಸ್. ವಿಶ್ವದ ಅತಿ ದೊಡ್ಡ ತಾಮ್ರ ಗಣಿಗಳಲ್ಲಿ ಇದು ಒಂದಾಗಿದೆ. 6ನೇ ಸ್ಥಾನದಲ್ಲಿ ಯುಎಸ್ಎ. 2024ರಲ್ಲಿ 1.1 ಮಿಲಿಯನ್ ಎಂಟಿ ತಾಮ್ರ. 2022ರ 1.23 ಮಿಲಿಯನ್ ಎಂಟಿಗಿಂತ ಸ್ವಲ್ಪ ಕಡಿಮೆ. ಆದ್ರೆ ಅಮೆರಿಕದ ಒಟ್ಟು ತಾಮ್ರದ 70% ಆರಿಜಾನೋ ರಾಜ್ಯದಿಂದಲೇ ಬರುತ್ತೆ. ಕೊನೆಯದಾಗಿ 7ನೇ ಸ್ಥಾನ ರಷ್ಯದ್ದು. 2024ರಲ್ಲಿ 9.3 ಲಕ್ಷ ಎಂಟಿ ಉತ್ಪಾದಿಸಿ 2023ರ 8.9 ಲಕ್ಷ ಎಂಟಿಗಿಂತ ಜಾಸ್ತಿ. ಒಟ್ಟಾರೆ ಈ 7 ದೇಶಗಳೇ ತಾಮ್ರದ ಅಸಲಿ ಬಾಸ್ಗಳು. ಜಗತ್ತಿನ 70%ಗಿಂತ ಹೆಚ್ಚು ಇವರ ಕೈಯಲ್ಲೇ ಇದೆ. ಎಲೆಕ್ಟ್ರಿಕ್ ವಾಹನಗಳು, ರಿನ್ಯೂವೇಬಲ್ ಎನರ್ಜಿ ಬೇಡಿಕೆ ಹೆಚ್ಚಾದ್ರೆ ತಾಮ್ರದ ಬೆಲೆ ಕೂಡ ಇನ್ನು ಜಿಗಿಬಹುದು. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಬಿಟ್ರೆ ತಾಮ್ರನೇ ನೆಕ್ಸ್ಟ್ ಕಿಂಗ್ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.